ಗುಡ್ ಈವ್ನಿಂಗ್ ಗೈಸ್. 100 ಡೇಸ್ ಚಾಲೆಂಜಿನ 11ನೇ ದಿನ. ಏನಪ್ಪ ಒಂದು ಸಂಜೆ ಮಾಡ್ತೀನಿ ಅಂದರೆ, ಇವತ್ತು ಗಣಪತಿಯ ಕೊನೆಯ ದಿನ, 5ನೇ ದಿನ. ಅದಕ್ಕೆ ಗಣಪತಿ ವಿಸರ್ಜನೆ ಮಾಡೋಕ್ಕೆ ಇವತ್ತು ಹೊರಟಿದ್ದೀವಿ. ಸಂಜೆ ಗಣಪತಿ ಎತ್ಕೊಂಡು ಕೆಳಗಡೆ ಇಟ್ವಿ. ಕೆಳಗಡೆ ಮಣೆ ಮೇಲೆ ಇಟ್ಟು ನೈವೇದ್ಯಕ್ಕೆ ಪ್ರಸಾದ ಮಾಡಿದರು ಅಮ್ಮ. ಅದನ್ನು ರೆಡಿ ಮಾಡಿ ಎಲ್ಲರೂ ಪೂಜೆ ಮಾಡಿಕೊಂಡು, ಆಮೇಲೆ ಎಲ್ಲರೂ ಅಕ್ಷತೆ ಹಾಕಿ ಕರ್ಪೂರ ಹಚ್ಚಿ ಆಮೇಲೆ ಸೇರು ಹಚ್ಚಿದ್ರು. ಇದು ನಮ್ಮ ಮನೆಯಲ್ಲಿ ವರ್ಷವೂ ಮಾಡ್ತೀವಿ ಗೈಸ್. ಆಮೇಲೆ ಎತ್ಕೊಂಡು ಕೆರೆ ಕಡೆಗೆ ಹೊರಟ್ವಿ ಗಣಪತಿ ವಿಸರ್ಜನೆ ಮಾಡೋಕ್ಕೆ. ಶ್ರೀ ಶ್ರೀ ವಿದ್ಯಾ ಗಣಪತಿ. ಆಮೇಲೆ ಕಾರಲ್ಲಿ ಎಲ್ಲರೂ ಗಣಪತಿ ತೊಗೊಂಡು ನಮ್ಮನೆ ಹತ್ರ ಇರೋ ಕೆರೆ ಹತ್ರಕ್ಕೆ ಹೋದ್ವಿ. ಅಲ್ಲಿ ಅಪ್ಪ ಕೆರೆಗೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಊದಿಗಡ್ಡಿ ಬೆಳಗ್ಗೆ ಮಂಗಳಾರತಿ ಬೆಳಗ್ಬಿಟ್ಟು ಆಮೇಲೆ ಗೌರಮ್ಮನ ಎತ್ಕೊಂಡು ನಾನು ನೀರ ಹತ್ರ ಒಳಗೋಗಿ 3 ಸಲ ಮುಳುಗಿಸಿ ಲಾಸ್ಟಿಗೆ ಕೆಳಗಡೆ ಬಿಟ್ಟೆ ಗೈಸ್ ಗೌರಮ್ಮನ. ಆಮೇಲೆ ಗಣಪತಿ ಎತ್ಕೊಟ್ರು. ಇದು ಮುಂದಿನ ಸಲ ಇನ್ನೂ ಬೇಗ ಬರಲಿ ಅಂತ ಅಂದ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಎಲ್ಲರಿಗೂ ಹಾಗೆ ನಾನು ಮತ್ತು ನಮ್ಮ ತಿಳ್ಕಣ ಎತ್ಕೊಂಡು ಮಧ್ಯಕ್ಕೆ ಹೋಗಿ ಬಿಡಬೇಕಾದ್ರೆ ಬೇಜಾರಾಗ್ತಿತ್ತು, ಒಂದು ಕಡೆ ಖುಷಿನೂ ಆಗ್ತಿತ್ತು. ಮುಂದಿನ ಸಲ ಬರುತ್ತಲ್ಲ ಅಂತ 3 ಸಲ ಮುಳುಗಿಸಿ ಮತ್ತು ನೀರಿನ ಮಧ್ಯದಲ್ಲಿಟ್ಟೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಜೈ ಗಣೇಶ. ಮುಂದಿನ ಸಲ ಬೇಗ ಬರಲಿ ಅಂತ ಎಲ್ಲರೂ ಅಂದ್ಕೊಂಡು